ಆತ್ಮೀಯರೇ, ವಿಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗಾಗಲೇ SLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಯ ದಿನಾಂಕಗಳು ಪ್ರಕಟವಾಗಿದ್ದು, ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಿಸುವುದು ಹೆಚ್ಚಿನ ಅಂಕ ಗಳಿಕೆಯಲ್ಲಿ ಸಹಾಯ ಮಾಡುತ್ತದೆ. ಆದ್ದರಿಂದ ಸಮಯವನ್ನು ಹಾಳು ಮಾಡಲಾರದೆ ಬೇಗನೆ ನಮ್ಮ 1ನೇ ಪ್ರಶ್ನೆಗೆ ಹೋಗೋಣ. ನಮಗೆ ಇಲ್ಲಿ ಒಂದು ಚಿತ್ರವನ್ನು ತೋರಿಸಲಾಗ್ತಾ ಇದೆ. ಈ ಚಿತ್ರದ ರಚನೆಯ ಸಂಯುಕ್ತವನ್ನು ಹೇಳ್ರಿ ಅಂತ ಹೇಳ್ತಿದ್ದಾರೆ. ಈ ರಚನೆ ಹೊಂದಿರುವ ಸಂಯುಕ್ತ ಯಾವುದು? ಸೊ ಆಪ್ಷನ್ಸ್ ಇದ್ದಾವೆ: ಕೀಟೋನ್, ಬೆನ್ಜಿನ್, ಟಾಲ್ವಿನ್, ಸೈಕ್ಲೋಹೆಕ್ಸೇನ್. ತಮ್ಮೆಲ್ಲರಿಗೂ ಗೊತ್ತು ಇದು ರಚನೆ ಯಾವುದ್ರದ್ದು ಅಂದರೆ ರೈಟ್, ಎಕ್ಸಾಕ್ಟ್ಲಿ ಇಟ್ ಇಸ್ ಅ ಬೆನ್ಜಿನ್. ಸೊ ನಥಿಂಗ್ ಬಟ್ ದ ಬೆನ್ಜಿನ್. ರೈಟ್, ಬೆನ್ಜಿನನ್ನು ಈ ಥರನೂ ಬರೆದು ತೋರಿಸ್ಬೋದು. ರೈಟ್, ನಮ್ಮ 2ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ರಕ್ತದೊತ್ತಡವನ್ನು ಅಳೆಯುವ ಉಪಕರಣ ಯಾವುದು ಅಥವಾ ರಕ್ತದ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಆಪ್ಷನ್ಸ್ ಇದ್ದಾವೆ: ಸ್ಟೆಥೋಸ್ಕೋಪ್, ರಿಕ್ಟರ್ ಸ್ಕೇಲ್, ಅನಿಮೋಮೀಟರ್, ಸ್ಪಿಗ್ಮೋಮ್ಯಾನೋಮೀಟರ್ ಅಂತ. ಸೊ ಯಾವುದು? ರೈಟ್. ಸೊ ಇದರ ಉತ್ತರ ಸ್ಪಿಗ್ಮೋಮ್ಯಾನೋಮೀಟರ್. ರೈಟ್. ನಮ್ಮ 3ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ವಿದ್ಯುತ್ ರೋಧ ಕಂಡುಹಿಡಿಯಲು ಬಳಸುವ ಸೂತ್ರ ಮತ್ತು ಅದರ SI ಮಾನ ಯಾವುದು? ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. V=IR ಮತ್ತು ವೋಲ್ಟ್ ಅನ್ನುವಂಥ ಒಂದು ಆಪ್ಷನ್ ಇದೆ. 2ನೇ ಆಪ್ಷನ್ I=Q/T ಮತ್ತು ಅಂಪೈರ್ ಅನ್ನುವಂಥ SI ಮಾನ ಇದೆ. 3ನೇ ಆಪ್ಷನ್ R=V/I ಮತ್ತು ಓಮ್. ಡಿ ಆಪ್ಷನ್ P=VI, SI ಮಾನ ವ್ಯಾಟ್. ಯಾವುದಿರ್ಬೋದು? ತುಂಬ ಸರಳವಾದ ಪ್ರಶ್ನೆ ಅಲ್ವಾ? ರೈಟ್. ಸೊ ಇದರ ಉತ್ತರ R=V/I, ರೋಧದ SI ಮಾನ ಓಮ್. ನಮ್ಮ 4ನೇ ಪ್ರಶ್ನೆ. ಸೀಲಾಳು ತನ್ನ ಮನೆಯಲ್ಲಿ ಉಪ್ಪಿನಕಾಯಿಯನ್ನು ಗಾಜಿನ ಅಥವಾ ಪಿಂಗಾಣಿ ಸಂಗ್ರಹಕದಲ್ಲಿ ಸಂಗ್ರಹಿಸುವಳು. ಕಾರಣ ಏನು ಅಂತ ಕೇಳ್ತಿದ್ದಾರೆ. ತುಂಬ ಈಸಿ ಅಲ್ವಾ? ಆಪ್ಷನ್ಸ್ ನೋಡೋಣ. ನೆಸುವಿಕೆ ಆಗುವುದಿಲ್ಲ, ಕಮಟುವಿಕೆ ಆಗುವುದಿಲ್ಲ, ಉಪ್ಪಿನಕಾಯಿ ರುಚಿ ಹೆಚ್ಚಾಗುತ್ತದೆ, ಲೋಹದ ಡಬ್ಬಿಗಳೊಂದಿಗೆ ವರ್ತಿಸಿ ವಿಷಪೂರಿತವಾಗುವುದನ್ನು ಇದು ತಪ್ಪಿಸುತ್ತದೆ ಅಂತ ಹೇಳ್ತಿದ್ದಾರೆ. ಯಾವುದು ಉತ್ತರ? ಎಸ್, ಸರಿಯಾದ ಉತ್ತರ ಮಕ್ಕಳೇ. ಯಾವುದು ಅಂದರೆ ಲೋಹದ ಡಬ್ಬಿಯೊಂದಿಗೆ ವರ್ತಿಸಿ ವಿಷಪೂರಿತವಾಗುವುದನ್ನು ಇದು ತಪ್ಪಿಸುತ್ತದೆ. ಇದೇ ಪ್ರಶ್ನೆಯನ್ನು ಬೇರೆ ಥರದಲ್ಲಿ: ಹುಳಿ ಹಣ್ಣುಗಳನ್ನು ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸಬಾರದು ಅಂತಲೂ ಕೇಳಬಹುದು. ಸೊ ಏಕೆಂದರೆ ಸರಿ ಉತ್ತರ ಲೋಹದ ಡಬ್ಬಿ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ವಿಷಪೂರಿತವಾದಂಥ ವಸ್ತುಗಳನ್ನು, ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತವೆ. 5ನೇ ಪ್ರಶ್ನೆಗೆ ಹೋಗೋಣ. ನೀಲಿ ಬಣ್ಣದ ದ್ರಾವಣವಾದ XSO4ನಲ್ಲಿ ಕಬ್ಬಿಣ ಮೊನೆಗಳನ್ನು ಮುಳುಗಿಸಿದಾಗ FeSO4 ಎಂಬ ಹಸಿರು ಬಣ್ಣ ಉಂಟಾಯಿತು ಮತ್ತು ಕಬ್ಬಿಣ ವಿಸ್ತಾರಗೊಳಿಸಿದ X ಧಾತು ಯಾವುದು? ತುಂಬ ಸುಲಭವಾದ ಪ್ರಶ್ನೆ. ಈ ಥರ ಪ್ರಶ್ನೆಗಳು ಈಗಾಗಲೇ ನಾವು ನೋಡಿದ್ದೀವಿ ಹಿಂದೆ ಸಹ. ಸೊ ಇದರ ಉತ್ತರ ಯಾವ X ಧಾತು ಅನ್ನೋದು ವಿಸ್ತರಣೆ ಮಾಡಿತ್ತು ಅಂದರೆ XSO4 ಈಸ್ ನಥಿಂಗ್ ಬಟ್ CuSO4. ಇಲ್ಲಿ Fe ತಾಮ್ರವನ್ನು ವಿಸ್ತರಣೆ ಮಾಡ್ತದೆ, ಹಾಗಾಗಿ ಇಲ್ಲಿ ಉತ್ತರ ತಾಮ್ರ, ದಟ್ ಇಸ್ ಅ Cu. ನಮ್ಮ 6ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ದ್ವಿಚಕ್ರ ವಾಹನ ಚಾಲಕರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಅನ್ನೋದು ಕಾನೂನು. ಇದರಿಂದ ಸವಾರನಿಗಾಗುವಂಥ ಪ್ರಯೋಜನ ಏನು? ಆಪ್ಷನ್ಸ್ ಇದ್ದಾವೆ: ದಂಡ ತೆರುವುದನ್ನು ತಪ್ಪಿಸಲು ಕಾನೂನು ಪಾಲನೆ ಕರ್ತವ್ಯವಾಗಿದೆ, ಮಿದುಳು ಮತ್ತು ಮೆದುಳು ಬಳ್ಳಿಯ ರಕ್ಷಣೆಯನ್ನು ಮಾಡ್ತದೆ, ಡಿ ಆಪ್ಷನ್ ವಾಹನದ ಸುರಕ್ಷತೆಯನ್ನು ಕಾಪಾಡಲು. ಯಾವುದಿರ್ಬೋದು? ಎಸ್, ಎಕ್ಸಾಕ್ಟ್ಲಿ ತಲೆಗೆ ಹೆಲ್ಮೆಟನ್ನು ಹಾಕ್ತೀವಿ. ಕಾರಣ ಏನಂದರೆ ಅದು ತಲೆಯಲ್ಲಿರುವಂಥ ಮೆದುಳು ಮತ್ತು ಮೆದುಳು ಬಳ್ಳಿಗೆ ರಕ್ಷಣೆ ಕೊಡಲಿ ಅಂತ ಉತ್ತರ. ಸೊ ನಮ್ಮ 7ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುವಂಥ ಪ್ರಶ್ನೆ. ಸಿಂಹ ಮತ್ತು ಮೊಲದ ಕಥೆ ಎಲ್ಲರಿಗೂ ಗೊತ್ತು. ಸಿಂಹ ಮತ್ತು ಮೊಲದ ಕಥೆಯಲ್ಲಿ ಸಿಂಹವು ಬಾವಿಯಲ್ಲಿ ನೀರಿನ ಸ್ತಬ್ಧ ಮೇಲ್ಮೈನಿಂದ ತನ್ನ ಪ್ರತಿಬಿಂಬವನ್ನು ಕಾಣಲು ಕಾರಣವಾದ ಕ್ರಿಯೆ ಯಾವುದು? ತನ್ನ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡ್ತದೆ. ಆ ಕ್ರಿಯೆ ಯಾವ ಕ್ರಿಯೆ ನಡೀತಿದೆ ಇಲ್ಲಿ? ಸಂಪೂರ್ಣ ಆಂತರಿಕ ಪ್ರತಿಫಲನ, ಅನಿಯತ ಪ್ರತಿಫಲನ, ನಿಯತ ಪ್ರತಿಫಲನ, ವಕ್ರೀಭವನ. ಯಾವುದಿರ್ಬೋದು? ಎಸ್, ಎಕ್ಸಾಕ್ಟ್ಲಿ ಇದು ನಿಯತ ಪ್ರತಿಫಲನ. ಹೊಸದಾಗಿ ತಂದಂಥ ತಟ್ಟೆ, ಲೋಟಗಳ ಮೇಲೂ ಸಹ ನಮ್ಮ ಪ್ರತಿಬಿಂಬವನ್ನು, ನಮ್ಮ ಛಾಯೆಯನ್ನು ನಾವು ನೋಡ್ಬೋದು. ಯಾಕಂದರೆ ಅಲ್ಲಿಯೂ ಸಹ ನಿಯತ ಪ್ರತಿಫಲನ ಉಂಟಾಗುತ್ತದೆ.
8ನೇ ಆಪ್ಷನ್ಗೆ ಹೋಗ್ತಾ ಇದ್ದೀವಿ. 2 ಓಮ್ ರೋಧ ಹೊಂದಿರುವಂಥ 4 ರೋಧಗಳನ್ನು ಹೀಗೆ ಜೋಡಿಸಿದರೆ ಒಟ್ಟು ರೋಧ 0.5 ಓಮ್ ಪಡೆಯಬಹುದು. ಹೇಗೆ ಜೋಡಿಸ್ಬೋದು? ಆಪ್ಷನ್ಸ್: ಸರಣಿಯಲ್ಲಿ ಜೋಡಿಸಿದಾಗ, ಸಮಾಂತರವಾಗಿ ಜೋಡಿಸಿದಾಗ, 2 ಸಮಾಂತರವಾಗಿ ಜೋಡಿಸಿ 2ನ್ನು ಸರಣಿಯಲ್ಲಿ ಜೋಡಿಸಿದಾಗ, 2 ಸರಣಿಯಲ್ಲಿ ಜೋಡಿಸಿ 2 ಸಮಾಂತರವಾಗಿ ಜೋಡಿಸಿದಾಗ ಅಂತ. ಅತ್ಯಂತ ಕಡಿಮೆ ರೋಧ ಪಡಿಬೇಕು ಅಂದರೆ ಸಮಾಂತರವಾಗಿ ಜೋಡಿಸಬೇಕು, ಅತಿ ಹೆಚ್ಚು ರೋಧ ಪಡಿಬೇಕು ಅಂದರೆ ಸರಣಿಯಲ್ಲಿ ಜೋಡಿಸಬೇಕು. ಇದು 0.5 ಓಮ್ ಬರೋದ್ರಿಂದ ಇಲ್ಲಿ ಎಲ್ಲವನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ. ರೈಟ್. ನೆಕ್ಸ್ಟ್ ಇಲ್ಲಿಗೆ ವಸ್ತುನಿಷ್ಠ ಪ್ರಶ್ನೆಗಳು ಮುಗಿತವೆ. 1 ಅಂಕದ ನೇರವಾದ ಪ್ರಶ್ನೆಗಳು ಇನ್ನು ಬರ್ತವೆ. 9ನೇ ಪ್ರಶ್ನೆಗೆ ಹೋಗೋಣ. ಬಾಯಿಯಲ್ಲಿರುವ ಲಾಲಾ ರಸದಲ್ಲಿರುವಂಥ ಕಿಣ್ವದ ಕಾರ್ಯವನ್ನು ತಿಳಿಸಿ. ಲಾಲಾರಸದಲ್ಲಿರುವಂಥ ಕಿಣ್ವ ಯಾವುದು? ಅಮೈಲೇಸ್. ಅಮೈಲೇಸ್ ಕಿಣ್ವದ ಕಾರ್ಯ ಏನು ಅಂದರೆ ಪಿಷ್ಟವನ್ನು ಮಾಲ್ಟೋಸ್ ಅಥವಾ ದ್ವಿಶರ್ಕರವಾಗಿ ಪರಿವರ್ತನೆ ಮಾಡೋದು. 10ನೇ ಪ್ರಶ್ನೆ. ಮ್ಯಾಂಡ್ಲೀವ್ ಆವರ್ತ ಕೋಷ್ಟಕದ ನಿಯಮವನ್ನು ತಿಳಿಸಿ. ಮ್ಯಾಂಡ್ಲೀವ್ ಆವರ್ತ ಕೋಷ್ಟಕದ ನಿಯಮ ತಮ್ಮೆಲ್ಲರಿಗೂ ಗೊತ್ತು. ಏನು ಉತ್ತರ ಅಂದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಯಾಗುತ್ತವೆ. ನಮ್ಮ 11ನೇ ಪ್ರಶ್ನೆಗೆ ಹೋಗೋಣ. ಗ್ಲುಕೋಸ್ ಉತ್ಕರ್ಷಣೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ಮಾಂಸಖಂಡಗಳಲ್ಲಿ ಬಿಡುಗಡೆಯಾಗುವ ವಸ್ತು ಯಾವುದು? ಈಸಿ ಕ್ವಶನ್. ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ. ಅಥವಾ ಇದೇ ಪ್ರಶ್ನೆಯನ್ನು ಬೇರೆ ಥರ ಕೇಳ್ಬೋದು. ಮಾಂಸಖಂಡಗಳಲ್ಲಿ ಸೆಳೆತ ಉಂಟಾಗುವಾಗ ಯಾವ ಆಮ್ಲ ಬಿಡುಗಡೆಯಾಗಿರುತ್ತದೆ ಅಂತಲೂ ಕೇಳ್ಬೋದು. ದಟ್ ಇಸ್ ಲ್ಯಾಕ್ಟಿಕ್ ಆಮ್ಲ ಅಂತ ಉತ್ತರ ಹೇಳ್ಬೋದು. ನಮ್ಮ 12ನೇ ಪ್ರಶ್ನೆ. ಅನುವಂಶೀಯ ದಿಕ್ಚ್ಯುತಿ ಎಂದರೇನು? ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಭಾಳ ಚೆನ್ನಾಗಿರುವಂಥ ಪ್ರಶ್ನೆ. ಅನುವಂಶೀಯ ದಿಕ್ಚ್ಯುತಿ ಎಂದರೆ ಸಣ್ಣ ಸಮೂಹಗಳಲ್ಲಿ ನೈಸರ್ಗಿಕ ಅವಘಡಗಳು ಉಂಟಾಗಿ ಅನುವಂಶೀಯ ಘಟಕಗಳ ಪುನರಾವರ್ತನೆಯನ್ನು ಬದಲಾಯಿಸಿ ಹೊಂದಾಣಿಕೆಗಳಿಲ್ಲದಂತೆ ವೈವಿಧ್ಯತೆಗಳನ್ನು ಒದಗಿಸುವುದನ್ನು ಅನುವಂಶೀಯ ದಿಕ್ಚ್ಯುತಿ ಎಂದು ಕರೆಯುತ್ತಾರೆ. 2 ಕಾರ್ಬನ್. 13ನೇ ಪ್ರಶ್ನೆ. 2 ಕಾರ್ಬನ್ ಹೊಂದಿರುವ ಸಂಯುಕ್ತವಾಗಿದ್ದು OH ಕ್ರಿಯಾ ಗುಂಪನ್ನು ಹೊಂದಿರುವ ಸಾವಯವ ಸಂಯುಕ್ತದ ಅಣುಸೂತ್ರ ಬರೆಯಿರಿ ಅಂತ. 2 ಕಾರ್ಬನ್ ಹೊಂದಿದೆ, OH ಕ್ರಿಯಾ ಗುಂಪಿದೆ. OH ಕ್ರಿಯಾ ಗುಂಪು ಅಂದರೆ ಆಲ್ಕೋಹಾಲಿಕ್ ಗುಂಪು. ಹಾಗಾಗಿ ಇದರ ಉತ್ತರ 2 ಕಾರ್ಬನ್. ದಟ್ ಇಸ್ ಈಥೇನ್. OH ಬಂದು ಕೂಡಿರೋದ್ರಿಂದ ಎಥನಾಲ್ ಆಗಿ ಇದರ ಹೆಸರು. ದಟ್ ಇಸ್ C2H5OH or CH3CH2OH ಈ ಥರನೂ ಬರಿಬೋದು. ನಮ್ಮ 14ನೇ ಪ್ರಶ್ನೆ ತುಂಬ ಚೆನ್ನಾಗಿರುವಂಥ ಪ್ರಶ್ನೆ. ಅಶ್ರಗದ ಮೂಲಕ ಬೆಳಕನ್ನು ಹಾಯಿಸಿದ್ದಾರೆ. ಬೆಳಕು ಇಲ್ಲಿ ವಿಭಜನೆ ಹೊಂದಿ ಒಂದು ಕೆಳಗಡೆ ರೇಖೆ X, ಮೇಲ್ಗಡೆ ರೇಖೆಯನ್ನು Y ಅಂತ ಗುರುತಿಸಿದ್ದಾರೆ. ಇದು ನೋಡಿದ ತಕ್ಷಣ ನಮಗೆ ಇಲ್ಲಿ X ಮತ್ತು Yಗಳ ಬಣ್ಣಗಳನ್ನು ಹೆಸರಿಸಿರಿ ಅನ್ನೋದು ಪ್ರಶ್ನೆ. ವಿಬ್ಜಿಯಾರ್. ಯಾವುದೇ ಅಶ್ರಗದ ಮೂಲಕ ಬೆಳಕನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಅದು ಕಾಮನ್ ಬಿಲ್ಲು ಉಂಟಾಗ್ತದೆ, ಅಂದರೆ ವಿಬ್ಜಿಯಾರ್ ಉಂಟಾಗ್ತದೆ. ವಿಬ್ಜಿಯಾರ್ ಬೆಳಕಿನ ಬಣ್ಣಗಳ ಶ್ರೇಣಿ ನಮಗೆ ನೆನಪಿರಬೇಕು. ಅತ್ಯಂತ ಕೆಳಗಡೆ ಇರೋದು ನೇರಳೆ, ಅತ್ಯಂತ ಮೇಲ್ಗಡೆ ಇರೋದು ಕೆಂಪು. ಅಂದರೆ Y ಅಂದರೆ ಕೆಂಪು, X ಅಂದರೆ ನೇರಳೆ. ನಮ್ಮ 15ನೇ ಪ್ರಶ್ನೆ. ಭಾವನಾ ತನ್ನ ಮನೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಬಳಸದಿರುವಂತೆ ಉತ್ತೇಜಿಸಲು ಕಾರಣ ತಿಳಿಸಿರಿ. ಭಾವನಾ ತನ್ನ ಮನೆಯಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಅನ್ನೋದಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಿದ್ದಾಳೆ. ಕಾರಣ ಏನು? ತುಂಬ ಸುಲಭವಾದ ಉತ್ತರ. ಪ್ಲಾಸ್ಟಿಕ್ ವಿಭಜನೆ ಹೊಂದುವುದಿಲ್ಲ, ಜೀವಶೀತಲೀಯ ಘಟಕವಲ್ಲ. ಇದರಿಂದ ಇದು ಭೂಮಾಲಿನ್ಯವನ್ನು ಮಾಡ್ತದೆ, ಅದನ್ನು ಸುಟ್ಟಾಗ ವಾಯುಮಾಲಿನ್ಯವನ್ನು ಉಂಟು ಮಾಡ್ತದೆ, ಪ್ರಾಣಿಗಳ ತಿಂದಾಗ ಅವುಗಳ ಜೀವಕ್ಕೆ ಕುತ್ತನ್ನು ಉಂಟು ಮಾಡ್ತದೆ. ಹಾಗಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸುವುದು ಒಳ್ಳೆಯದು. 16ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. F ಬ್ಲಾಕ್ ಧಾತುಗಳನ್ನು ಪ್ರತ್ಯೇಕವಾಗಿಡಲು ಕಾರಣವೇನು? ನಮ್ಮ ಆವರ್ತ ಕೋಷ್ಟಕದಲ್ಲಿ F ಬ್ಲಾಕ್ ಧಾತುಗಳನ್ನು ಕೆಳಗಡೆ ಭಾಗದಲ್ಲಿ 2 ಲೈನ್ಗಳಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂದರೆ ಅವುಗಳ ಗುಣಗಳು ಅಡ್ಡ ಸಾಲಿನ ಸಾಮ್ಯತೆ ಭಾಳ ಜಾಸ್ತಿ ಹೆಚ್ಚು. F ಬ್ಲಾಕ್ ಧಾತುಗಳ ಕಂಬ ಸಾಲಿನ ಸಾಮ್ಯತೆಗಿಂತ ಅಡ್ಡ ಸಾಲಿನ ಸಾಮ್ಯತೆ ಹೆಚ್ಚು ಮತ್ತು ಇವು ಸಂಕ್ರಮಣ, ದಟ್ ಇಸ್ ಹೊರ ಸಂಕ್ರಮಣ ಧಾತುಗಳಾಗಿದ್ದು ಇವುಗಳ ಗುಣಗಳು ಇತರ ಧಾತುಗಳೊಂದಿಗೆ ಹೊಂದಾಣಿಕೆಯಾಗುವುದಿಲ್ಲ. ಆದ್ದರಿಂದ ಅವುಗಳನ್ನು ಬೇರೆಯಾಗಿ ಇಟ್ಟಿದ್ದಾರೆ. ನಮ್ಮ 1 ಅಂಕದ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯ ಆಯಿತು. 2 ಅಂಕದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಬಹಳ ಸುಲಭವಾದ ಪ್ರಶ್ನೆ. ಈ ಕೆಳಗಿನ ಸಮೀಕರಣಗಳನ್ನು ಸರಿದೂಗಿಸಿರಿ. 2 ಸಮೀಕರಣ ಇದ್ದಾವೆ, 2 ಸರಿದೂಗಿಸಿದರೆ 2 ಅಂಕಗಳು ನಮಗೆ ಬರ್ತವೆ. A
Na+O2 ಈಸ್ ಈಕ್ವಲ್ ಟು Na2O ಅಂತ ಒಂದು ಸಮೀಕರಣ ಇದೆ. ಇನ್ನೊಂದು PbNO3 ಟ್ವೈಸ್ ಈಸ್ ಈಕ್ವಲ್ ಟು PbO ಪ್ಲಸ್ NO2 ಪ್ಲಸ್ O2 ಅಂತಿದೆ. ಸಮೀಕರಣವನ್ನು ಬ್ಯಾಲೆನ್ಸ್ ಮಾಡೋದು ನಮಗೆಲ್ಲರಿಗೂ ಗೊತ್ತು, ನಿಮಗೆಲ್ಲರಿಗೂ ಗೊತ್ತು, ನೀವು ಮಾಡಿರ್ತೀರಿ ರೂಢಿ ಅಂತ ಅನ್ಕೊಂಡ ನೇರವಾಗಿ ನಾವು ಉತ್ತರವನ್ನು ಹೇಳ್ತಿದ್ದೀನಿ. 4Na+O2 ಈಸ್ ಈಕ್ವಲ್ ಟು 2Na2O and the B answer is 2PbNO3 twice is equal to 2PbO plus 4NO2 plus O2. ನಮ್ಮ 18ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಬಹುವಿದಳನ ದ್ವಿವಿದಳನಕ್ಕಿಂತ ಹೇಗೆ ಭಿನ್ನವಾಗಿದೆ? ತುಂಬ ಸುಲಭವಾದಂಥ ಪ್ರಶ್ನೆ. ಬಹುವಿದಳನ ಪ್ಲಾಸ್ಮೋಡಿಯಂನಲ್ಲಿ ನಡೀತದೆ, ನಮಗೆಲ್ಲರಿಗೂ ಗೊತ್ತು. ಅಮೀಬಾ ದ್ವಿವಿದಳನ ಮಾಡ್ತದೆ. ಸೊ ಬಹುವಿದಳನ ಒಂದು ಬಾರಿಯಲ್ಲಿ ಅನೇಕ ಮರಿಗಳನ್ನು ಉಂಟು ಮಾಡ್ತದೆ. ದ್ವಿವಿದಳನ ಒಂದು ಬಾರಿಯಲ್ಲಿ ಎರಡೇ ಮರಿಗಳನ್ನು ಉಂಟು ಮಾಡ್ತದೆ. ಸಾಮಾನ್ಯವಾಗಿ ಬಹುವಿದಳನ ಪ್ರತಿಕೂಲ ಹವಾಮಾನದಲ್ಲಿ ಮಾತ್ರ ನಡೀತದೆ. ದ್ವಿವಿದಳನ ಸಾಮಾನ್ಯ ಎಲ್ಲ ಹವಾಮಾನದಲ್ಲಿ ನಡೀತಿರ್ತದೆ. ಉದಾಹರಣೆ, ಬಹುವಿದಳನಕ್ಕೆ ಪ್ಲಾಸ್ಮೋಡಿಯಂ ಜೀವಿ ಆ ಥರ ಮಾಡ್ತದೆ, ಆ್ಯಂಡ್ ದ್ವಿವಿದಳನ ಅಮೀಬಾದಂಥ ಜೀವಿಗಳು ಮಾಡ್ತವೆ. ಇಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಅಥವಾ ಅಂತ. ಏನು ಅಥವಾ ಅಂದರೆ ಈಸ್ಟ್ ಕೋಶಗಳಲ್ಲಿ ಮೊಗ್ಗುವಿಕೆಯನ್ನು ವಿವರಿಸಿ. ಈಸ್ಟ್ ಕೋಶಗಳಲ್ಲಿ ಮೊಗ್ಗುವಿಕೆ ಹೇಗೆ ಉಂಟಾಗ್ತದೆ? ಈಸ್ಟ್ ಕೋಶದ ಮೇಲೆ ಒಂದು ಮೊಗ್ಗಿನಂಥ ರಚನೆ ಉಂಟಾಗುತ್ತದೆ. ಈಸ್ಟ್ ಕೋಶದ ಕೋಶ ಕೇಂದ್ರ ವಿಭಜಿಸಲ್ಪಟ್ಟು ಅದರ ಮರಿ ಕೋಶ ಕೇಂದ್ರ ಮೊಗ್ಗಿಗೆ ಸೇರಿಕೊಂಡು ತಾಯಿ ಕೋಶದಿಂದ ಬೇರೆಯಾಗುವುದರ ಮೂಲಕ ಇಲ್ಲಿ ಸಂತಾನೋತ್ಪತ್ತಿ ನಡೀತದೆ ಅಂತ. ನಮ್ಮ 19ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗ ಎಂದರೇನು? ಉದಾಹರಣೆಯನ್ನು ತಿಳಿಸಿರಿ ಅಂತ. ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು ಎಂದರೇನು? ಒಂದೊಂದು ಉದಾಹರಣೆ ತಿಳಿಸಬೇಕು. ಅದರ ಹೆಸರುಗಳಲ್ಲೇ ಉತ್ತರ ಇದೆ. ರಚನಾನುರೂಪಿ ಅಂದರೆ ರಚನೆ ಒಂದೇ ರೂಪದಲ್ಲಿರ್ತದೆ, ಆದರೆ ಕಾರ್ಯ ಮಾತ್ರ ಬೇರೆ ಬೇರೆ ಆಗಿರ್ತದೆ. ಉತ್ತರ ನೋಡೋಣ. ರಚನಾನುರೂಪಿ ಒಂದೇ ರೀತಿಯ ಅಂಗರಚನೆಯನ್ನು ಹೊಂದಿರುತ್ತವೆ, ಆದರೆ ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಉದಾಹರಣೆಗೆ ಪಕ್ಷಿಯ ರೆಕ್ಕೆ, ಬಾವಲಿಯ ಹಲ್ಲಿಯ ಕಾಲು. ಸೊ ಇಲ್ಲಿ ಈ ಎಕ್ಸಾಂಪಲ್ಸು. ಕಾರ್ಯಾನುರೂಪಿ ಅಂದರೆ ವಿಭಿನ್ನ ರೀತಿಯ ಅಂಗರಚನೆಯನ್ನು ಹೊಂದಿರುತ್ತವೆ, ಆದರೆ ಒಂದೇ ರೀತಿ ಕಾರ್ಯವನ್ನು ನಿರ್ವಹಿಸುತ್ತವೆ. ರಚನೆ ಬೇರೆ ಇರ್ತದೆ, ಕಾರ್ಯ ಒಂದೇ ಥರ ಇರ್ತದೆ. ಎಕ್ಸಾಂಪಲ್, ಪಕ್ಷಿಯ ರೆಕ್ಕೆ, ಚಿಟ್ಟೆಯ ರೆಕ್ಕೆ. ನಮ್ಮ 20ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. 3 ಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ನ ಮಸೂರದ ಸಾಮರ್ಥ್ಯ ಕಂಡುಹಿಡಿಯಿರಿ. ಮಸೂರದ ಸಾಮರ್ಥ್ಯ ಕಂಡುಹಿಡಿಯುವ ಸೂತ್ರ P = 1/F. 1/F ಸೂತ್ರದಲ್ಲಿ ನಾವು F ಅಂದರೆ 3 ಮೀಟ್ರು, 1/3 = 0.33 ಡಯಾಪ್ಟರ್ ಆಯಿತು. ನಿಮ್ನ ಮಸೂರ ಆಗಿರೋದ್ರಿಂದ ಇದರ ಸಾಮರ್ಥ್ಯ -0.33 ಡಯಾಪ್ಟರ್ ಅಂತ ಬರಿತೀವಿ. ನಮ್ಮ 21ನೇ ಪ್ರಶ್ನೆ. ಜೈವಿಕ ಅನಿಲ ಪಡೆಯುವ ಬಗೆ ವಿವರಿಸಿ. ಜೈವಿಕ ಅನಿಲವನ್ನು ಹೆಂಗೆ ಪಡಿತಾರೆ? ಜೈವಿಕ ಅನಿಲವನ್ನು ಹಸುವಿನ ಸಗಣಿ ಅಥವಾ ಸಸ್ಯ ತ್ಯಾಜ್ಯ ಪದಾರ್ಥಗಳನ್ನು ಅಥವಾ ನಿರುಪಯುಕ್ತ ತರಕಾರಿಗಳು ಮತ್ತು ನೀರು ಆಮ್ಲಜನಕ ರಹಿತ ಕ್ರಿಯೆಯಲ್ಲಿ ವಿಘಟನೆ ಹೊಂದಿ ಜೈವಿಕ ಅನಿಲವಾದಂಥ ಮೀಥೇನ್ ಇಲ್ಲಿ ಬಿಡುಗಡೆಯಾಗುತ್ತದೆ. ಹೀಗೆ ನಾವು ಜೈವಿಕ ಅನಿಲವನ್ನು ಪಡೆಯುತ್ತೇವೆ. ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ತಿಳಿಸಿ. ಫ್ಲೆಮಿಂಗ್ನ ಎಡಗೈ ನಿಯಮ ಏನು ಹೇಳ್ತದೆ? ಫ್ಲೆಮಿಂಗ್ ಹೇಳ್ತದೆ, ಎಡಗೈನ ಹೆಬ್ಬೆರಳು, ತೋರಬೆರಳು ಮತ್ತು ಮಧ್ಯಬೆರಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಹೆಬ್ಬೆರಳು ಯಾಂತ್ರಿಕ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಫ್ಲೆಮಿಂಗ್ನ ಎಡಗೈ ನಿಯಮ ಅಂದರೆ ಅದನ್ನು ಇನ್ನೊಂದು ಹೆಸರು ಮೋಟರ್ ನಿಯಮನೂ ಕರೀತಾರೆ. ನಮ್ಮ 23ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಆಹಾರ ಸರಪಳಿ ಎಂದರೇನು? ಒಂದು ಉದಾಹರಣೆ ತಿಳಿಸಿ. ಆಹಾರ ಸರಪಳಿ ಅಂದರೆ ತುಂಬ ಸುಲಭವಾಗಿ ಬರಿಬೋದು. ಒಂದನ್ನೊಂದು ಭಕ್ಷಿಸುವ ಜೀವಿಗಳ ಸರಣಿ ಅಂತಲೂ ಹೇಳ್ಬೋದು, ಅಥವಾ ಪೋಷಣಾ ಸಂಬಂಧದಲ್ಲಿ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಆಹಾರ ಶಕ್ತಿ ವರ್ಗಾವಣೆಯಾಗುವುದನ್ನು ಆಹಾರ ಸರಪಳಿ ಎನ್ನುತ್ತಾರೆ. ಒಂದು ಎಕ್ಸಾಂಪಲ್ ತೊಗೋತೀವಿ. ಹುಲ್ಲು, ಮಿಡತೆ, ಕಪ್ಪೆ, ಹಾವು. ಇದೇ ಎಕ್ಸಾಂಪಲ್ ತೊಗೋಬೇಕಂತೇನಿಲ್ಲ, ನೀವು ಬೇರೇನು ಬರೀಬಹುದು. ನಮ್ಮ 24ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಅರಣ್ಯ ಮತ್ತು ವನ್ಯಜೀವಿಗಳನ್ನು ನಾವು ಸಂರಕ್ಷಿಸಬೇಕು, ಏಕೆ?
ಅರಣ್ಯ ಮತ್ತು ವನ್ಯಜೀವಿಗಳನ್ನ ಯಾಕೆ ಸಂರಕ್ಷಿಸಬೇಕು ನಾವು? ಉತ್ತರ, ಏಕೆಂದರೆ ಅವು ಜೀವ ವೈವಿಧ್ಯತೆಯನ್ನು ಕಾಪಾಡುತ್ತವೆ, ಪರಿಸರದಲ್ಲಿ ಜೀವಿಗಳ ಸಮತೋಲನವನ್ನು ಕಾಪಾಡುತ್ತವೆ, ಕಾಡುಗಳು ವಾತಾವರಣವನ್ನು ಶುದ್ಧವಾಗಿಡುತ್ತವೆ, ವಾತಾವರಣದ ತಾಪಮಾನವನ್ನು ನಿಯಂತ್ರಿಸುತ್ತವೆ, ಮಳೆಯನ್ನು ಬರುವ ಹಾಗೆ ಮಾಡುತ್ತವೆ. ಸೊ ಆದ್ದರಿಂದ ಇವೆರಡರ ಸಂರಕ್ಷಣೆ ನಿಮ್ಮೆಲ್ಲರ ಜವಾಬ್ದಾರಿ. 25ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. 3 ಅಂಕದ ಪ್ರಶ್ನೆಗಳು 25ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗ್ತವೆ. 25ನೇ ಪ್ರಶ್ನೆ, ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಅಶ್ವಗದ ಚಿತ್ರ. ಅದರ ಮೂಲಕ ಒಂದು ಕಿರಣ ಹಾದು ಹೋಗ್ತಾ ಇದೆ, QR, RS. ಇಲ್ಲಿ ದಿಕ್ಪಲ್ಲಟ ಕೋನ ಎಂದರೇನು? ಮೇಲಿನ ಚಿತ್ರದಲ್ಲಿ ಪತನ ಕಿರಣ, ದಿಕ್ಪಲ್ಲಟ ಕೋನ, ನಿರ್ಗಮನ ಕಿರಣ ಮತ್ತು ವಕ್ರೀಮ ಕಿರಣಗಳನ್ನು ಹೆಸರಿಸಿ ಅಂತ ಹೇಳ್ತಿದ್ದಾರೆ. ದಿಕ್ಪಲ್ಲಟ ಕೋನ ಎಂದರೇನು? ಪಟ್ಟಕದ ಆಕಾರ ನಿರ್ಗಮನ ಕಿರಣವನ್ನು ಪತನ ಕಿರಣದ ದಿಕ್ಕಿನಿಂದ ಬಾಗುವಂತೆ ಮಾಡಿದೆ. ಈ ಕೋನವನ್ನು ನಾವು ದಿಕ್ಪಲ್ಲಟ ಕೋನ ಎನ್ನುತ್ತೇವೆ. ಇಲ್ಲಿ ಪತನ ಕಿರಣ PQ, ದಿಕ್ಪಲ್ಲಟ ಕೋನ T ಅನ್ನೋಂಥ ಕೋನ ಅಲ್ಲಿ ಬರೆದಿದ್ದೆ ಚಿತ್ರದಲ್ಲಿ. ನಿರ್ಗಮನ ಕಿರಣ RS ಮತ್ತು ವಕ್ರೀಮ ಕಿರಣ QR ಆಗಿರುತ್ತದೆ. ಜಸ್ಟ್ ಭಾಳ ಸುಲಭವಾದಂಥ ಒಂದು ಪ್ರಶ್ನೆ. 26ನೇ ಪ್ರಶ್ನೆ, ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳೊಂದಿಗೆ ವರ್ತನೆ ಮತ್ತು ಹೈಡ್ರೋಜನ್ ಅನಿಲ ಪರೀಕ್ಷೆಯ ಚಿತ್ರ ಬರೆಯಿರಿ. ಸೊ ಈಗಾಗಲೇ ನೀವು ಈ ಚಿತ್ರವನ್ನು ನೋಡಿರ್ತೀರಿ, ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ. ಈ ಚಿತ್ರಗಳನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 12 ಅಂಕಗಳು ದೊರೆಯುವುದು ಖಚಿತ. 27ನೇ ಪ್ರಶ್ನೆಗೆ ಹೋಗೋಣ. ನಮಗೆ 27ನೇ ಪ್ರಶ್ನೆ ಇದೆ, ಅಮೀಬಾದಲ್ಲಿ ದ್ವಿವಿದಳನ, ಲೇಷ್ಮಾನಿಯಾದಲ್ಲಿ ದ್ವಿವಿದಳನ ಹೇಗೆ ಭಿನ್ನವಾಗಿದೆ ಮತ್ತು ಒಂದು ಮಾದರಿ ಹೂವಿನ ಚಿತ್ರ ಬರೆಯಿರಿ. ಆಗಲೇ ಬಂದಿದ್ದ ಪ್ರಶ್ನೆ ದ್ವಿವಿದಳನ ಮತ್ತು ಬಹುವಿದಳನ ವ್ಯತ್ಯಾಸ. ಬಟ್ ಇಲ್ಲಿ ಅಮೀಬಾದಲ್ಲಿ ದ್ವಿವಿದಳನ ನಡೀತದೆ, ಲೇಷ್ಮಾನಿಯಾದಲ್ಲೂ ದ್ವಿವಿದಳನ ನಡೀತದೆ. ಹಾಗಾದರೆ ವ್ಯತ್ಯಾಸ ಏನು? ಎಸ್, ಅಮೀಬಾದಲ್ಲಿ ಕೋಶ ವಿಭಜನೆ ಯಾವುದೇ ಸಮತಲದಲ್ಲಿ ಉಂಟಾಗುತ್ತದೆ, ಅದಕ್ಕೆ ನಿರ್ದಿಷ್ಟವಾದ ಸಮತಲ ಇಲ್ಲ. ಆದರೆ ಲೇಷ್ಮಾನಿಯಾದಲ್ಲಿ ಕೋಶ ವಿಭಜನೆ ನಿಶ್ಚಿತ ಸಮತಲದಲ್ಲಿ ಉಂಟಾಗುತ್ತದೆ. ಯಾಕೆ ಅಂತಂದರೆ ಅಮೀಬಾದ ಶಾರೀರಿಕ ಸಂರಚನೆ ಹೆಚ್ಚು ವ್ಯವಸ್ಥಿತವಾಗಿಲ್ಲ, ಲೇಷ್ಮಾನಿಯಾದ ಶಾರೀರಿಕ ಸಂರಚನೆ ಹೆಚ್ಚು ವ್ಯವಸ್ಥಿತವಾಗಿದೆ. ಸೊ ಹೂವಿನ ಚಿತ್ರ ನಾವೆಲ್ಲರೂ ಬಿಡಿಸ್ತೀರಿ ಅಂತ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. 28ನೇ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಓವರ್ಲೋಡನ್ನು ತಪ್ಪಿಸಲಿಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಉಂಟಾಗುತ್ತದೆ? ಇಲ್ಲಿ 2 ಪ್ರಶ್ನೆ ಇದೆ. ಮುನ್ನೆಚ್ಚರಿಕೆ ಕ್ರಮಗಳು ಬರೆದ್ರೆ 2 ಅಂಕ, ಶಾರ್ಟ್ ಸರ್ಕ್ಯೂಟ್ ಯಾವಾಗ ಉಂಟಾಗುತ್ತದೆ ಅಂತ ಬರೆದ್ರೆ 1 ಅಂಕ. ಸೊ ಒಟ್ಟು 3 ಅಂಕಗಳು. ಓವರ್ಲೋಡ್ ತಪ್ಪಿಸಲಿಕ್ಕೆ ಏನು ಮಾಡಬೇಕು? ವಿದ್ಯುನ್ಮಂಡಲವನ್ನು ಸಮಾಂತರ ವಿದ್ಯುನ್ಮಂಡಲವಾಗಿ ಅಳವಡಿಸಬೇಕು, ಸಮಾಂತರ ವಿದ್ಯುನ್ಮಂಡಲವನ್ನೇ ಅಳವಡಿಸಬೇಕು. ಒಂದೇ ಸಾಕೆಟ್ಗೆ ಅನೇಕ ಉಪಕರಣಗಳನ್ನು ಜೋಡಿಸಬಾರ್ದು. ವಿದ್ಯುತ್ ಉಪಕರಣಗಳನ್ನು ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಉಪಕರಣಗಳನ್ನೇ ಖರೀದಿಸುವುದು ಒಳ್ಳೆಯದು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಉಂಟಾಗುತ್ತದೆ? ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಉಂಟಾಗುತ್ತದೆ ಎಂದರೆ ಮಂಡಲದಲ್ಲಿ ಓವರ್ಲೋಡ್ದಿಂದ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾದರೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತದೆ. 29ನೇ ಪ್ರಶ್ನೆ ತುಂಬ ಸುಲಭವಾದ ಪ್ರಶ್ನೆ. ಈ ಕೆಳಗಿನವುಗಳ 2 ಉಪಯೋಗ ಬರೆಯಿರಿ. ಏನಿದಾವೆ? ಚಲುವೆ ಪುಡಿ, ವಾಷಿಂಗ್ ಸೋಡಾ, POP, ದಟ್ ಇಸ್ ಅ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಚಲುವೆ ಪುಡಿ ಉಪಯೋಗ ಏನು? ಹತ್ತಿ ಮತ್ತು ನಾರು ಅಥವಾ ಕಾಗದಗಳ ಚಲುವೆ ಮಾಡಲು ಅಂದರೆ ನಿರ್ವರ್ಣೀಕಾರಕವಾಗಿ ಬಳಸುತ್ತಾರೆ, ಬಿಳಿ ಮಾಡಲಿಕ್ಕೆ ಬಳಸ್ತಾರೆ. ಲಾಂಡ್ರಿ ಬಟ್ಟೆಗಳನ್ನು ಬಿಳಿಯಾಗಿಸಲು ಬಳಸ್ತಾರೆ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಚಲುವೆ ಪುಡಿಯನ್ನು ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ. ಕುಡಿಯುವ ನೀರಿನ ಕ್ರಿಮಿ ಮುಕ್ತಗೊಳಿಸಲಿಕ್ಕೂ ಅಥವಾ ಕ್ರಿಮಿನಾಶಕದ ರೂಪದಲ್ಲೂ ಬಳಸ್ತಾರೆ. ನಮ್ಮ ವಾಷಿಂಗ್ ಸೋಡಾದ ಉಪಯೋಗ ಏನು ಅಂದರೆ ಗಾಜು, ಸಾಬೂನು, ಕಾಗದ ಕಾರ್ಖಾನೆಗಳಲ್ಲಿ ಇದನ್ನು ಬಳಸ್ತಾರೆ. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಬಳಸುವರು. ಗೃಹ ಬಳಕೆ ಸ್ವಚ್ಛಕಾರಿಯಾಗಿಯೂ ಇದನ್ನು ಬಳಕೆ ಮಾಡ್ತಾರೆ. POPಯ ಉಪಯೋಗ ಏನು?
ಆಟಿಕೆಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಾರೆ, ಅಲಂಕಾರಿಕ ವಸ್ತುಗಳ ತಯಾರಿ ಮಾಡಲಿಕ್ಕೆ ಬಳಸ್ತಾರೆ, ಮೂಳೆ ಮುರಿತ ಚಿಕಿತ್ಸೆಯಲ್ಲಿ ಬಳಸ್ತಾರೆ, ದಂತ ಚಿಕಿತ್ಸೆಯಲ್ಲಿಯೂ ಸಹ ಇದನ್ನು ಬಳಸೋದುಂಟು. ಇಲ್ಲಿ ಅಥವಾ ಪ್ರಶ್ನೆ ಇದೆ, ಇದಕ್ಕೆ ಏನು ಅಥವಾ ಪ್ರಶ್ನೆ, ಪಿ ಎಚ್ ಎಂದರೇನು, ಪಿ ಎಚ್ ಮಹತ್ವವನ್ನು ತಿಳಿಸಿರಿ. ಪಿ ಎಚ್ ಎಂದರೇನು ಅಂತಂದರೆ 1 ಮಾರ್ಕ್ಸು, ಪಿ ಎಚ್ ಮಹತ್ವ ಬರೆದ್ರೆ 2 ಅಂಕ. ಪಿ ಎಚ್ ಅಂದ್ರೇನು, ದ್ರಾವಣದಲ್ಲಿರುವಂಥ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಪಿ ಎಚ್ ಎನ್ನುವರು. ಪಿ ಎಚ್ ಮಹತ್ವ ಏನು, ಪಿ ಎಚ್ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂದರೆ ನಮ್ಮ ದೇಹದ ಎಲ್ಲ ಕಾರ್ಯ ಚಟುವಟಿಕೆಗಳು ನಡಿಬೇಕಂದ್ರೆ ದೇಹದ ಪಿ ಎಚ್ 7.0ದಿಂದ 7.8ನ ವ್ಯಾಪ್ತಿಯ ಮಧ್ಯದಲ್ಲಿ ಮಾತ್ರ ಇರಬೇಕು, ಅಂದರೆ ನಡೀತದೆ. ನಾವೆಲ್ಲರೂ ರೈತರ ಮಕ್ಕಳು ಅಂತ ಹೇಳ್ತೀವಿ, ಭೂಮಿಯಲ್ಲಿ ಬೆಳೆಗಳನ್ನು ಬೆಳಿತೀವಿ. ಮಣ್ಣಿನ ಪಿ ಎಚ್ ನ್ಯೂಟ್ರಲ್ ಅಥವಾ ತಟಸ್ಥವಾಗಿದ್ದರೆ ಮಾತ್ರ ಸಸ್ಯಗಳು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ. ಬಾಯಿಯ ಪಿ ಎಚ್ 5.5ಗಿಂತ ಕಡಿಮೆಯಾದರೆ ಹಲ್ಲುಗಳು ಸವೆಯಲಿಕ್ಕೆ ಪ್ರಾರಂಭವಾಗುತ್ತವೆ. ಇರುವೆ ಕಡಿದಾಗ ಅಥವಾ ತುರಿಕೆ ಗಿಡದ ಹಚ್ಚಿದಾಗ ನಮಗೆ ಕೆರೆತ ಉಂಟಾಗ್ತದೆ ಅಥವಾ ಉರಿ ನೋವನ್ನು ಅನುಭವಿಸ್ತೀವಿ. ಅದಕ್ಕೆ ಕಾರಣ ಅದರಲ್ಲಿರುವಂಥ ಮೆಥನೋಯಿಕ್ ಆಮ್ಲ. ಸೊ ಆಮ್ಲದ ಪರಿಣಾಮ, ದಟ್ ಇಸ್ ಅ ಪಿ ಎಚ್ ಪರಿಣಾಮ ಅಂತ. ಸೊ ಇವೆಲ್ಲ ಪಿ ಎಚ್ನ ಮಹತ್ವವನ್ನು ಹೇಳ್ತವೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. 30ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ 220 ವೋಲ್ಟ್ ಏಜ್ನಲ್ಲಿ ಒಂದು ಬಲ್ಬವನ್ನು 2 ನಿಮಿಷಗಳ ಕಾಲ ಬಳಸಿದಾಗ 360 ಕೂಲಂಗಳಷ್ಟು ವಿದ್ಯುದಾವೇಶಗಳು ಚಲಿಸಿದರೆ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯ ಎಷ್ಟು? ಇಲ್ಲಿ ದತ್ತಾಂಶಗಳಿದ್ದಾವೆ. ವಿ = 220, ಟೈಮ್ 2 ನಿಮಿಷ ಅಂತ ಕೊಟ್ಟಿದ್ದಾರೆ. ಮುಂದೆ ಇಲ್ಲಿ ವಿದ್ಯುತ್ ಆವೇಶಗಳನ್ನು ಕೂಲಂನಲ್ಲಿ 360 ಕೂಲಂ, ದಟ್ ಇಸ್ ಸಿ ಅಂತ. ಕೂಲಂ ಮತ್ತು ಟೈಮನ್ನು ತೆಗೆದುಕೊಂಡಾಗ ಟೈಮನ್ನು ಯಾವಾಗಲೂ ಸೆಕೆಂಡ್ಸ್ನಲ್ಲಿ ಬರೀಬೇಕು. ಹಾಗಾಗಿ 2 ನಿಮಿಷ ಅಂದರೆ 120 ಸೆಕೆಂಡು. ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕಾಗಿದ್ದ ಸೂತ್ರ P = VI. ಸೊ ನಮಗೆ ಐ ಇಲ್ಲಿ ನೇರವಾಗಿ ಕೊಟ್ಟಿಲ್ಲ. I = Q/T ಅನ್ನುವಂಥ ಸೂತ್ರ ನಮ್ಗೆ ಗೊತ್ತು. ದಟ್ ಇಸ್ I = 360/120 3 ಅಂಪೈರ್ ವಿದ್ಯುತ್ ಪ್ರವಾಹ ಸಿಕ್ತು. ಈಗ ನಾವು ಮಾಡ್ಬೋದು P = VI. ವಿ ಅಂದರೆ 220 × 3 660 ವ್ಯಾಟ್ ಹೊಂದಿರುವಂಥ ಬಲ್ಬ್ ಇದು ಅಂತ ಗೊತ್ತಾಗ್ತದೆ. ಇಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನಮಗೆ, ತಾಮ್ರದ ತಂತಿಯ 0.5 ಮಿಲಿಮೀಟರ್ ವ್ಯಾಸವನ್ನು ಹೊಂದಿದೆ ಮತ್ತು 1.6 × 10⁻⁸ ಓಮ್ ಮೀಟರ್ ರೋಧಕತೆಯನ್ನು ಹೊಂದಿದೆ. ಅದರ ರೋಧ 10 ಓಮ್ನಷ್ಟಾಗಿರಲು ಅದರ ಉದ್ದ ಎಷ್ಟಿರಬೇಕು? ಅದರ ಜೊತೆಗೆ ಇನ್ನೊಂದು ಕ್ವಶನ್ ಅದರ ಜೋಡಿನೇ ಇದೆ. ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದರೆ ಅದರ ರೋಧವು ಎಷ್ಟು ಬದಲಾಗುತ್ತದೆ? ಸೊ ದತ್ತಾಂಶಗಳನ್ನ ಮೊದಲು ಬರ್ಕೊಂಡ್ಬಿಡೋಣ. ಅದರ ರೋಧವು ಎಷ್ಟು ಬದಲಾಗುತ್ತದೆ? ದತ್ತಾಂಶಗಳು ನಮಗೇನು ಕೊಟ್ಟಿದ್ದಾರೆ ಅವನು ಬರ್ಕೊಂಡ್ಬಿಡೋಣ. D = 0.5 mm ನಲ್ಲಿದೆ, ಬಟ್ ನಮಗೆ ಉದ್ದವನ್ನು ಮೀಟರ್ನಲ್ಲಿ ಕಂಡುಹಿಡಿಯಬೇಕು. ಹಾಗಾಗಿ ಇದನ್ನು ಮೀಟರ್ನಲ್ಲಿ ಕನ್ವರ್ಷನ್ ಮಾಡಿದರೆ 5 × 10⁻⁻4 ಮೀಟರ್ ಆಗ್ತದೆ. ರೋಧಶೀಲತೆ ನಮ್ಗೆ ಗೊತ್ತು 1.6 × 10⁻⁸ ಅಂತ. ರೋಧ ಆಲ್ರೆಡಿ ಕೊಟ್ಟಿದ್ದಾರೆ. R = 10 ಓಮ್ ಅಂತ. ನಮ್ಗೆ ಕೇಳಿರೋ ಪ್ರಶ್ನೆ L = question mark. ಅಂತ ಸೆಕೆಂಡ್ ಕ್ವಶನ್, ಡಯಾಮೀಟರನ್ನು ಡಬಲ್ ಮಾಡಿದರೆ ಅಂದರೆ 0.5 mm ಅನ್ನು 1 mm ಆಗಿ ಮಾಡಿದರೆ ಅದರ ರೋಧ ಎಷ್ಟಾಗ್ತದೆ ಅಂತ. ಸೊ ನಮಗೆ ರೋಧಶೀಲತೆ ಸೂತ್ರ ಗೊತ್ತು. ದಟ್ ಇಸ್ ರೋಧಶೀಲತೆ = RE/L. ಎ ಅಂದರೆ ಏರಿಯಾದ ಮತ್ತೊಂದು ಸೂತ್ರ πd²/4. ಅದನ್ನು ಅದರಲ್ಲಿ ಇನ್ಪುಟ್ ಮಾಡಿದರೆ ದಟ್ ಇಸ್ P = R × πd²/4L ಆಗ್ತದೆ. ನಮಗೆ ಇಲ್ಲಿ ಎಲ್ಲನ್ನು ಕಂಡುಹಿಡಿಯಬೇಕು. ಹಾಗಾಗಿ L = R × πd²/4P, ದಟ್ ಇಸ್ ರೋಧಶೀಲತೆ. ಎಲ್ಲ ದತ್ತಾಂಶಗಳನ್ನು ಅದರಲ್ಲಿ ಹಾಕಿ ನಾವು ಲೆಕ್ಕವನ್ನು ಕಂಪ್ಲೀಟ್ ಮಾಡಿದರೆ ಲೆಂತ್ ನಮಗೆ ಉದ್ದ 122.73 ಮೀಟರ್ ಬರ್ತದೆ. ರೋಧಶೀಲತೆ ಸೇಮ್ ಆಗಿರ್ತದೆ. ಸೊ ಸೆಕೆಂಡ್ ಕ್ವಶನ್, ಅದರ ವ್ಯಾಸವನ್ನು ದ್ವಿಗುಣಗೊಳಿಸಿದರೆ ಅಂತಂದಾಗ ವ್ಯಾಸ 1 mm ಆದಾಗ ಅದನ್ನು 10 × 10⁻⁴ ಅಂತ ತಗೊಂಡು ಆ ಲೆಕ್ಕವನ್ನು ಕಂಪ್ಲೀಟ್ ಮಾಡಿದರೆ ನಮ್ಮ ಉತ್ತರ ಬರ್ತದೆ 2.1
499 ಓಮ್ ಅಂದರೆ ಅಪ್ರಾಕ್ಸಿಮೇಟ್ಲಿ 2.5 ಓಮ್ ಬರ್ತದೆ. 31ನೇ ಪ್ರಶ್ನೆ, ವೈಜ್ಞಾನಿಕ ಕಾರಣವನ್ನು ತಿಳಿಸ್ರಿ ಅಂತ. ಸೊ ಇಲ್ಲಿ 3 ನಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅಯೋಡಿನ್ಯುಕ್ತ ಉಪ್ಪು ಸೇವನೆ ಅವಶ್ಯಕ. ಬಿ, ಅಡ್ರಿನಾಲಿನ್ ಹಾರ್ಮೋನನ್ನು ಭಾವೋದ್ವೇಗದ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತದೆ. ಸಿ, ಶಿಶು ವಿಹಾರದ ಮಗುವು ತನ್ನ ನಾಲಿಗೆಯನ್ನು ಸದಾ ಹೊರಚಾಚಿದರೆ. ಇಲ್ಲಿ ಕಾರಣವನ್ನು ಹೇಳ್ತಾ ಹೋಗಬೇಕು. ಯಾಕೆ? ಸೊ ಅಯೋಡಿನ್ ಯುಕ್ತ ಆಹಾರವನ್ನು ಅಥವಾ ಉಪ್ಪನ್ನು ಸೇವಿಸಬೇಕು. ಏಕೆಂದರೆ ಅಯೋಡಿನ್ ಥೈರಾಕ್ಸಿನ್ದ ಉತ್ಪಾದನೆಗೆ ಅತಿ ಅವಶ್ಯಕವಾಗಿರ್ತದೆ. ಹಾಗಾಗಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ. ಅಡ್ರಿನಾಲಿನ್ ಭಾವೋದ್ವೇಗದ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತದೆ ಅಂತ. ಯಾಕಂದ್ರೆ ಭಾವೋದ್ವೇಗದ ಸಂದರ್ಭದಲ್ಲಿ ದೇಹದ ಎಲ್ಲ ಅಂಗಾಂಗಗಳ ಕಾರ್ಯಚಟುವಟಿಕೆಗಳನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅಡ್ರಿನಾಲಿನ್ ಬಹಳ ಪ್ರಮುಖವಾದ ಕೆಲಸವನ್ನು ಮಾಡುತ್ತದೆ. ಹೃದಯ ಬಡಿತವನ್ನು, ದೇಹದ ತಾಪಮಾನವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿ ದೇಹವನ್ನು ಆಯಾ ಪರಿಸ್ಥಿತಿಗೆ, ತುರ್ತು ಪರಿಸ್ಥಿತಿಗೆ ಸಜ್ಜು ಮಾಡೋದು ಅದರ ಕಾರ್ಯ. ನಾಲಿಗೆಯನ್ನು ಸದಾ ಹೊರಚಾಚಿದರೆ, ಮಗು ಒಂದು ನಾಲಿಗೆಯನ್ನು ಹೊರಚಾಚಿದರೆ ಅದು ಕ್ರಿಟಿನಿಸಮ್ನ ಲಕ್ಷಣ ಅಥವಾ ಥೈರಾಕ್ಸಿನ್ ಹಾರ್ಮೋನ್ ಕೊರತೆಯಾಗಿ ಮಕ್ಕಳಲ್ಲಿ ಕ್ರಿಟಿನಿಸಮ್ ಅನ್ನುವಂಥ ರೋಗ ಅಥವಾ ಕಾಯಿಲೆಗೆ ಕಾರಣ ಆಗುತ್ತದೆ. ಆ ಕಾಯಿಲೆಯ ಒಂದು ಲಕ್ಷಣ ಇದು. ತಾಮ್ರದ ವಿದ್ಯುತ್ ವಿಭಜನಾ ಶುದ್ಧೀಕರಣ ಚಿತ್ರ ಬರೆಯಿರಿ. ನಮ್ಮ 32ನೇ ಪ್ರಶ್ನೆ. ಈ ಚಿತ್ರನ ನೀವು ಸುಲಭವಾಗಿ ಬಿಡಿಸ್ತೀರಿ. ಈಗಾಗಲೇ ಹಲವಾರು ಸರಣಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಚಿತ್ರವನ್ನು ಬಿಡಿಸಿದ್ದೀರಿ. ನಮ್ಮ 32ನೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ಲೋಹದ ಮೇಲೆ ಹವೆಯ ವರ್ತನೆಯನ್ನು ತೋರಿಸುವ ಚಿತ್ರ ಬರೆಯಿರಿ. ಈ ಚಿತ್ರವನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಅನ್ಕೋತಾ ನಮ್ಮ 33ನೇ ಪ್ರಶ್ನೆ ಹೋಗ್ತಾ ಇದ್ದೀವಿ. ಎತ್ತರದ ಬಿಳಿ ಹೂವು ಬಿಡುವ ಸಸ್ಯಗಳನ್ನು ಕುಬ್ಜ ನೇರಳೆ ಹೂವು ಬಿಡುವ ಸಸ್ಯಗಳೊಂದಿಗೆ ಸಂಕರಿಸಿದಾಗ ಉಂಟಾಗುವ ದ್ವಿತಳೀಕರಣ ಅನುಪಾತ ಕೋಷ್ಟಕವನ್ನು ರಚಿಸಿ. ಈಗಾಗಲೇ ನಾವು ನಮ್ಮ ವಿಜ್ಞಾನ ಜಗತ್ತಿನ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆಯನ್ನು ನೋಡಿದ್ದೀವಿ. ಹಾಗಾಗಿ ನಾನು ವೇಗವಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಪೋಷಕ ಸಸ್ಯಗಳನ್ನ ಎತ್ತರವಾದ ಬಿಳಿ ಸಸ್ಯಗಳು ಅಂತ ತಗೋತೀವಿ, ಕುಬ್ಜ ನೇರಳೆ ಸಸ್ಯಗಳನ್ನು ತಗೋತೀವಿ. ಅವುಗಳ ಸಂಕೇತ ಕ್ಯಾಪಿಟಲ್ TT, ಕ್ಯಾಪಿಟಲ್ WW ಅಂತ ತಗೋತೀವಿ. ಕುಬ್ಜ ನೇರಳೆದು ಸ್ಮಾಲ್ TT ಆ್ಯಂಡ್ ಸ್ಮಾಲ್ WW ತಗೋತೀವಿ. ಲಿಂಗಾಣುಗಳು ಕ್ಯಾಪಿಟಲ್ T, ಕ್ಯಾಪಿಟಲ್ W ಇಂಟು ಸ್ಮಾಲ್ T, ಸ್ಮಾಲ್ W. ಎರಡೂ F1 ತಳಿಗೆ ಬಂದಾಗ ಎಲ್ಲ ಸಸ್ಯಗಳು ಎತ್ತರವಾದ ಮತ್ತು ಬಿಳಿ ಹೂಗಳನ್ನು ಬಿಡುವಂಥ ಸಸ್ಯಗಳನ್ನು ಹೊಂದಿರುತ್ತವೆ. ಇವುಗಳ ದ್ವಿತಳೀಕರಣದ ಅನುಪಾತ ಮಾಡಿದಾಗ ನಮಗೆ 9:3:3:1 ಸಸ್ಯಗಳನ್ನ ಕಾಣ್ಬೋದು. ಇಲ್ಲಿ 9 ಎತ್ತರವಾದ ಬಿಳಿ ಹೂಗಳನ್ನು ಹೊಂದಿರುವ ಸಸ್ಯಗಳು ಕಾಣಿಸ್ತವೆ, 3 ಎತ್ತರವಾದ ನೇರಳೆ ಹೂಗಳನ್ನು ಹೊಂದಿರುವ ಸಸ್ಯಗಳು ಕಾಣಿಸ್ತವೆ, 3 ಕುಬ್ಜವಾದ ಬಿಳಿ ಹೂಗಳನ್ನು ಹೊಂದಿರುವ ಸಸ್ಯಗಳು ಕಾಣ್ತವೆ. ಒಂದೇ ಒಂದು ಮಾತೃ ಪೋಷಕದಂತೆ ಇಲ್ಲಿ ಕುಬ್ಜ ನೇರಳೆಯನ್ನು ಸಸ್ಯವನ್ನು ಕಾಣಿಸ್ತೇವೆ. ಇಲ್ಲಿ ಅಥವಾ ಪ್ರಶ್ನೆ ಇದೆ ಇನ್ನೊಂದು. ಭೌಗೋಳಿಕ ಪ್ರತ್ಯೇಕರಣವು ಹೊಸ ಪ್ರಭೇದದ ಉಗಮಕ್ಕೆ ಕಾರಣವಾಗುತ್ತದೆಯೇ? ಬ್ಯಾಕ್ಟೀರಿಯಾ ದೇಹದ ರಚನೆ ವಿನ್ಯಾಸ ಮಾನವನಿಗಿಂತ ಅತ್ಯಂತ ಸರಳ. ಹಾಗಾಗಿ ಮನುಷ್ಯ ಬ್ಯಾಕ್ಟೀರಿಯಾಗಿಂತ ಹೆಚ್ಚು ವಿಕಾಸ ಹೊಂದಿದ್ದಾನೆ ಎಂದು ಹೇಳಬಹುದೇ? 2 ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋಗೋಣ. ಭೌಗೋಳಿಕ ಪ್ರತ್ಯೇಕರಣಗೊಳ್ಳುವುದರಿಂದ ಹೊಸ ಪ್ರಭೇದಗಳು ಉಗಮಕ್ಕೆ ಕಾರಣವಾಗುತ್ತದೆಯೇ ಅಂದರೆ ಹೌದು. ಭೌಗೋಳಿಕ ಪ್ರತ್ಯೇಕರಣವು ಹೊಸ ಪ್ರಭೇದದ ಉಗಮಕ್ಕೆ ಕಾರಣವಾಗುತ್ತದೆ. ಹೀಗೆ ಭಿನ್ನವಾದ ಜೀವಿಗಳ ಸಮೂಹದ ನಡುವೆ ಸಂತಾನೋತ್ಪತ್ತಿ ನಡೆದಾಗ ಉಂಟಾದ ವಂಶವಾಹಿನಿಯ ಹರಿವು ಉತ್ಪರಿವರ್ತನೆ ಮತ್ತು ಅನುವಂಶೀಯ ದಿಕ್ಪರಿವರ್ತನೆಯಿಂದ ಹೊಸ ಪ್ರಭೇದಗಳ ಉಗಮಕ್ಕೆ ಕಾರಣವಾಗ್ತದೆ. ಇನ್ನು 2ನೇ ಪ್ರಶ್ನೆಗೆ ಬರೋಣ. ಮನುಷ್ಯ ಬ್ಯಾಕ್ಟೀರಿಯಾಗಿಂತ ಹೆಚ್ಚು ವಿಕಾಸ ಹೊಂದಿದ್ದಾನೆಯೇ ಅಂತಂದರೆ ಹೌದು. ಯಾಕೆ ಅಂತಂದರೆ ಜೀವ ವಿಕಾಸದಲ್ಲಿ ಕಾಲ ಕಳೆದಂತೆ ಹೆಚ್ಚು ಹೆಚ್ಚು ಸಂಕೀರ್ಣ ದೇಹ ವಿನ್ಯಾಸ ಹೊರಹೊಮ್ಮುವಿಕೆಯನ್ನು ಕಂಡುಬರುತ್ತದೆ. ಆದ್ದರಿಂದ ಮಾನವ ದೇಹ ವಿನ್ಯಾಸ ಹೆಚ್ಚು ಸಂಕೀರ್ಣವಾಗಿದೆ, ಆದ್ದರಿಂದ ಹೆಚ್ಚು ವಿಕಾಸ ಹೊಂದಿದೆ ಎಂದು ಹೇಳಬಹುದು. ನಮ್ಮ 34ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. 4 ಮಾರ್ಕ್ಸಿನ ಪ್ರಶ್ನೆ. ತುಂಬ ಸುಲಭವಾದ ಪ್ರಶ್ನೆ ಇದೆ. ಕೆಳಗಿನ ಸಂಯುಕ್ತಗಳ ಅಣುಸೂತ್ರ ರಚನಾ ಸೂತ್ರ ಬರೆಯಿರಿ ಅಂತಿದೆ. ಪ್ರೊಪೆನೋನ್, ಕ್ಲೋರೋಪ್ರೋಪೇನ್, ಪ್ರೋಪೀನ್,
ಪ್ರೊಪೆನಾಲ್ ಅಂತ 4 ಸಂಯುಕ್ತಗಳನ್ನು ಕೊಟ್ಟಿದ್ದಾರೆ. ಪ್ರೊಪೆನೋನ್ ಒಂದು ಕೀಟೋನ್ ಗ್ರೂಪ್ ಆಗಿದ್ದು ಇದರ ಅಣುಸೂತ್ರ C3H6O ಅಂತ ಬರುತ್ತದೆ. ಕ್ಲೋರೋಪ್ರೋಪೇನ್ ನೇರವಾಗಿ ಹೇಳುವಂಗೆ ಪ್ರೋಪೇನ್ದಲ್ಲಿ ಒಂದು ಕ್ಲೋರಿನ್ ಬಂದು ಕೂತಿದೆ, ಹಾಗಾಗಿ ಕ್ಲೋರೋಪ್ರೋಪೇನ್ ಅಣುಸೂತ್ರ C3H7Cl. ಪ್ರೋಪೀನ್ ದಟ್ಸ್ ಅ ಪ್ರೋಪೀನ್ ತುಂಬ ಸರಳವಾದ ಪ್ರಶ್ನೆ, ಅಲ್ಕೀನ್ ಆಗಿದೆ, C3H6. ಪ್ರೊಪೆನಾಲ್ ದಟ್ಸ್ ಆಲ್ಕೋಹಾಲ್ ಆಗಿದೆ, C3H7OH ಇದರ ಅಣುಸೂತ್ರ. ಇಲ್ಲಿ ರಚನಾ ಸೂತ್ರಗಳು ಬರಿಬೇಕು, ಬಟ್ ತಮ್ಮೆಲ್ಲರಿಗೂ ಗೊತ್ತು ಅಂತ ನಾನು ಬರಿತಾ ಇಲ್ಲ. ಇಲ್ಲಿ ಇನ್ನೊಂದು ಅಥವಾ ಪ್ರಶ್ನೆ ಇದೆ, ಕೆಳಗಿನ ಸಂಯುಕ್ತಗಳ ರಚನಾ ಸೂತ್ರಗಳನ್ನು ಬರೆಯಿರಿ. ಇಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ, ಅಣುಸೂತ್ರಗಳನ್ನ ಬರೀಲಿಕ್ಕೆ ರಚನಾ ಸೂತ್ರಗಳನ್ನು ಬರೀಲಿಕ್ಕೆ ಹೇಳ್ತಿದ್ದಾರೆ. ಮೆಥನಾಲ್ ದಟ್ ಇಸ್ ಅ CH3OH, ಈಥೈನ್ ದಟ್ ಇಸ್ ಅ C2H2, ಪ್ರೊಪೆನೋಯಿಕ್ ಆಮ್ಲ ನಮ್ಗೆ ಗೊತ್ತು CH3CH2COOH, ಆ್ಯಂಡ್ ಸೈಕ್ಲೋಪ್ರೋಪೇನ್ 3 ಕಾರ್ಬನ್ಗಳ ಒಂದು ಚಕ್ರೀಯ ರಚನೆಯಾಗಿರ್ತದೆ, ಗೊತ್ತು ನಮಗೆ. ನಮ್ಮ 35ನೇ ಪ್ರಶ್ನೆ, ಮೆದುಳಿನ ನೀಳಛೇದ ನೋಟ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮೆದುಳಿನ ಚಿತ್ರವನ್ನು ಸಹ ನಾವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅನ್ಕೋತಾ ನಮ್ಮ 36ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಪೀನ ಮಸೂರ ಮತ್ತು ನಿಮ್ನ ಮಸೂರ ವ್ಯತ್ಯಾಸ ತಿಳಿಸಿ. ಬಿ ಕ್ವಶನ್ ಅದ, 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ ಹೊಂದಿರುವ ಒಂದು ಪೀನ ದರ್ಪಣದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ ಪ್ರತಿಬಿಂಬ ಉಂಟಾದರೆ ಬಿಂಬ ದೂರ ಎಷ್ಟು ಕಂಡುಹಿಡಿಯಿರಿ. ಇಲ್ಲಿ ಪೀನ ಮಸೂರಕ್ಕೂ ನಿಮ್ನ ಮಸೂರಕ್ಕೂ ವ್ಯತ್ಯಾಸ ತುಂಬ ಸರಳವಾಗಿ ಹೇಳ್ಬೋದು. ಪೀನ ದರ್ಪಣ ಮಧ್ಯದಲ್ಲಿ ಉಬ್ಬವಾಗಿದ್ದು ಅಂಚಿನಲ್ಲಿ ಸಪೂರವಾಗಿರುತ್ತದೆ. ನಿಮ್ನ ಮಸೂರ ಅದರ ವಿರುದ್ಧವಾಗಿದ್ದು ಮಧ್ಯದಲ್ಲಿ ಸಪೂರವಾಗಿದ್ದು ಅಂಚಿನಲ್ಲಿ ದಪ್ಪವಾಗಿರುತ್ತದೆ. ಪೀನ ಮಸೂರ ಬೆಳಕನ್ನು ಕೇಂದ್ರೀಕರಿಸುವ ಮಸೂರವಾಗಿದೆ, ನಿಮ್ನ ಮಸೂರ ಬೆಳಕನ್ನು ವಿಕೇಂದ್ರೀಕರಿಸುವ ಮಸೂರವಾಗಿದೆ. ಇಲ್ಲಿ 2ನೇ ಪ್ರಶ್ನೆಗೆ 36ನೇ ಬಿ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಭೌತಶಾಸ್ತ್ರದ ಒಂದು ಪ್ರಶ್ನೆ, 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ ಹೊಂದಿರುವ ಒಂದು ಪೀನ ದರ್ಪಣದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಉಂಟಾದರೆ ಪ್ರತಿಬಿಂಬದ ದೂರ ಎಷ್ಟು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ದತ್ತಾಂಶ ಕೊಟ್ಟಿದ್ದಾರೆ ಏನಂತಂದರೆ 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ ಇರುವ ಪೀನ ದರ್ಪಣ. ವಕ್ರತಾ ತ್ರಿಜ್ಯ 30 ಸೆಂಟಿಮೀಟರ್, R = 30 ಸೆಂಟಿಮೀಟರ್. ಸೊ R = 2F ಅಂತ ಗೊತ್ತು. F = R/2 ಅಂದರೆ 30/2 ಮಾಡಿಬಿಟ್ರೆ 15 ಸೆಂಟಿಮೀಟರ್ ನಮಗೆ ವಕ್ರತಾ ತ್ರಿಜ್ಯ ಇಲ್ಲಿ ಕಂಡು ಬರ್ತದೆ. U = -20 ಸೆಂಟಿಮೀಟರ್, ಯಾಕಂದರೆ ಎಡಬದಿಗೆ ಬರ್ತದೆ. ಸೊ ಇಲ್ಲಿ ಸೂತ್ರ 1/F = 1/V + 1/U ದರ್ಪಣದ ಸೂತ್ರ. ಸೊ ಈ ಸೂತ್ರದಲ್ಲಿ ನಮಗೆ ಪ್ರತಿಬಿಂಬದ ಸ್ಥಾನ ಕಂಡುಹಿಡಬೇಕು. 1/V = 1/F - 1/U ಬರ್ತದೆ. ಸೊ ನಮ್ಮ ದತ್ತಾಂಶಗಳನ್ನು ಇದರಲ್ಲಿ ತುಂಬಿದಾಗ 1/V = 1/15 - 1/-20. ಸೊ ಮೈನಸ್ ಕೂಡಿ +20 ಆಗ್ತದೆ. 1/15 + 1/20 ಲಸ ತೆಗೆದ್ರೆ 60 ಬರ್ತದೆ. ಸೊ ಮೇಲ್ಗಡೆ ದತ್ತಾಂಶ 4 + 3 ದಟ್ ಇಸ್ 7/60. V = 60/7 ಅಂದರೆ ವಿಯ ಬೆಲೆ 8.57 ಸೆಂಟಿಮೀಟರ್ ಆಗುತ್ತದೆ. ಸೊ ನಮ್ಮ 37ನೇ ಪ್ರಶ್ನೆ, ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು ಯಾವುವು? ಗರ್ಭ ನಿರೋಧಕ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಇರಬಹುದಾದ ಕಾರಣಗಳೇನು? ಬಹಳಷ್ಟು ಗರ್ಭ ನಿರೋಧಕ ವಿಧಾನಗಳನ್ನ ಬಳಸ್ಕೊತೀವಿ. ಅದರಲ್ಲಿ ನಂಬರ್ 1 ಕಾಂಡೋಮನ್ನು ಧರಿಸುವುದು, ನಂಬರ್ 2 ಔಷಧಿ ಅಥವಾ ಮಾತ್ರೆಗಳನ್ನ ತೆಗೆದುಕೊಳ್ಳುವುದು, ನಂಬರ್ 3 ವಂಕಿ ಅಥವಾ ಕಾಪರ್ ಟೀಯನ್ನು ಅಳವಡಿಸುವುದು, ನಂಬರ್ 4 ನಿಶೇಚನ ತಡೆಗಟ್ಟಲಿಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳೋದು. ಸೊ ಕಾರಣಗಳೇನಿರ್ಬೋದು? ಹಲವಾರು ಕಾರಣಗಳನ್ನ ಇಲ್ಲಿ ಹೇಳ್ಬೋದು. ನಂಬರ್ 1 ಜನಸಂಖ್ಯಾ ಸ್ಫೋಟ ಇರ್ಬೋದು, ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳನ್ನ ತಡೆಯಲು ಇರ್ಬೋದು, ಗರ್ಭಧಾರಣೆಗೆ ಮಹಿಳೆ ದೈಹಿಕ ಮತ್ತು ಮಾನಸಿಕವಾಗಿ ತಯಾರಾಗದೇ ಇದ್ದಲ್ಲಿಯೂ ಸಹ ಇರ್ಬೋದು, ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಕುಟುಂಬದ ಅಭಿವೃದ್ಧಿಯ ದೃಷ್ಟಿಯಿಂದನೂ ಇದನ್ನು ಮಾಡಿರಬಹುದು. ನಮ್ಮ ಅಂತಿಮ ಮತ್ತು ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ, 5 ಅಂಕದ ಪ್ರಶ್ನೆ, ಮಾನವನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿರಿ ಅಂತ. ಜೀರ್ಣಕ್ರಿಯೆ ಅಂದರೆ ಆಹಾರವನ್ನು ರಕ್ತದಿಂದ ಹೀರಿಕೊಳ್ಳಬಲ್ಲ ಸಣ್ಣ ಕಣಗಳಾಗಿ ವಿಭಜಿಸುವ ಕ್ರಿಯೆ. ಮಾನವನಲ್ಲಿ ಜೀರ್ಣಕ್ರಿಯೆಯು ಬಾಯಿಯಿಂದ ಪ್ರಾರಂಭವಾಗಿ ದೊಡ್ಡ ಕರಳಿನವರೆಗೆ ನಡೆಯುತ್ತದೆ. ಈ ಎಲ್ಲ ಹಂತಗಳನ್ನು ಅನುಕ್ರಮವಾಗಿ ನೋಡ್ತಾ ಹೋಗೋಣ.
ಸೊ ಪ್ರಥಮವಾಗಿ ಬಾಯಿಯಲ್ಲಿರುವಂಥ ಲಾಲಾರಸದಲ್ಲಿ ಅಮೈಲೇಸ್ ಅನ್ನುವಂಥ ಕಿಣ್ವ ಇದ್ದು ಈ ಕಿಣ್ವ ಪಿಷ್ಟವನ್ನು ದ್ವಿಶರ್ಕರೆಯಾಗಿ ಪರಿವರ್ತನೆ ಮಾಡುತ್ತದೆ. ಜಠರದಲ್ಲಿ ನಮಗೆ ಒಂದು ಎರಡು ಕಿಣ್ವಗಳು ಮತ್ತು ಒಂದು ಆಮ್ಲ ಇಲ್ಲಿ ಉತ್ಪತ್ತಿ ಆಗ್ತದೆ, ಹೈಡ್ರೋಕ್ಲೋರಿಕ್ ಆಮ್ಲ, ಮತ್ತು ರೇನಿನ್ ಪೆಪ್ಸಿನ್ ಅನ್ನುವಂಥ 2 ಕಿಣ್ವಗಳು ಇಲ್ಲಿ ಉತ್ಪತ್ತಿಯಾಗುತ್ತವೆ. ಸೊ ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುವುದಷ್ಟೇ ಅಲ್ಲದೆ ಕಿಣ್ವಗಳ ಕ್ರಿಯಾಶೀಲತೆಯನ್ನು ಹೆಚ್ಚು ಮಾಡುತ್ತದೆ. ಸೊ ಇಲ್ಲಿ ಪೆಪ್ಸಿನ್ ಆಹಾರದಲ್ಲಿರುವಂಥ ಪ್ರೋಟೀನನ್ನು ಪೆಪ್ಟೈಡ್ಸ್ಗಳಾಗಿ ಪರಿವರ್ತನೆ ಮಾಡುತ್ತದೆ. ರೇನಿನ್ ಹಾಲನ್ನು ಮೊಸರು ಮಾಡುವಂಥ ಕೆಲಸವನ್ನು ಇದು ಮಾಡುತ್ತದೆ. ಇನ್ನು ಪಿತ್ತಕೋಶದಿಂದ ಪಿತ್ತರಸ ಬಂದು ಡಿಯೋಡಿನಮ್ ಅಂದರೆ ಸಣ್ಣ ಕರಳಿನ ಮೊದಲ ಭಾಗದಲ್ಲಿ ಬಂದು ಸೇರಿಕೊಳ್ಳುತ್ತದೆ. ಪಿತ್ತರಸದ ಕೆಲಸ ಏನು ಅಂದರೆ ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಕಣಗಳಾಗಿ ವಿಭಜಿಸುವುದು, ಅಂದರೆ ಎಮಲ್ಸೀಕರಣ ಅಂತಲೂ ಕರಿಬೋದು. ಸೊ ಮೆದೋಜೀರಕಾಂಗದಿಂದ ಇಲ್ಲಿ 2 ಕಿಣ್ವಗಳು ಉತ್ಪತ್ತಿಯಾಗ್ತವೆ, ಅವು ಸಹ ಡಿಯೋಡಿನಮ್ನಲ್ಲಿ ಬಂದು ಸೇರಿಕೊಳ್ತವೆ. ಅವೆರಡು ಕಿಣ್ವಗಳು ಯಾವುವಂದರೆ ಮೆದೋಜೀರಕದ ಅಮೈಲೇಸ್, ಮೆದೋಜೀರಕದ ಲೀಪೇಸ್. ಆ್ಯಂಡ್ ಇನ್ನೊಂದು ಬರ್ತದೆ ಟ್ರಿಪ್ಸಿನ್. ಇದು ಪ್ರೋಟಿಯೇಸ್ ಎಂಜೈಮ್ ಆಗಿರೋದ್ರಿಂದ, ಪ್ರೋಟೀನ್ ಕಿಣ್ವ ಆಗಿರೋದ್ರಿಂದ ಪ್ರೋಟೀನನ್ನು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇಲ್ಲಿ ಅಮೈಲೇಸ್ ಕಿಣ್ವದ ಕಾರ್ಯ ನಮ್ಗೆ ಗೊತ್ತು, ಪಿಷ್ಟವನ್ನು ಮಾಲ್ಟೋಸ್ ಮಾಡೋದು. ಆಮೇಲೆ ಲೀಪೇಸ್ ಕಾರ್ಯ ಲಿಪಿಡ್ಗಳನ್ನು ಅಂದರೆ ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಇದು ಮಾಡುತ್ತಿರುತ್ತದೆ. ಇನ್ನು ಕೊನೆಯದಾಗಿ ಸಣ್ಣ ಕರಳು, ನಮ್ಮ ಆಹಾರ ಜೀರ್ಣವಾಗುವ ಮುಖ್ಯವಾದ ಭಾಗನೇ ಸಣ್ಣ ಕರಳು. ಸಣ್ಣ ಕರಳಿನಲ್ಲಿ 5 ಕಿಣ್ವಗಳು ಉತ್ಪತ್ತಿಯಾಗ್ತವೆ. ಅವು ಯಾವಂದರೆ ಮಾಲ್ಟೇಸ್, ಲ್ಯಾಕ್ಟೇಸ್, ಲೀಪೇಸ್, ಪೆಪ್ಟೈಡೇಸ್ ಅಂಥೇಳಿ. ಸೊ ಇಲ್ಲಿ ಈ ಕಿಣ್ವಗಳ ಕಾರ್ಯ ಮಾಲ್ಟೇಸು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತದೆ, ಲ್ಯಾಕ್ಟೇಸ್ ಅನ್ನುವಂಥ ಕಿಣ್ವ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತದೆ, ಶುಕ್ರೇಸ್ ಅನ್ನುವಂಥ ಕಿಣ್ವ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತದೆ, ಲೀಪೇಸು ಕೊಬ್ಬಿನಾಮ್ಲವಾಗಿ ಪರಿವರ್ತನೆ ಮಾಡ್ತದೆ. ಆ್ಯಂಡ್ ದ ಲಾಸ್ಟ್ ಪೆಪ್ಟೈಡ್ಸ್ಗಳೇನು ಉಳಿದಿರ್ತವೆ ಅವುಗಳನ್ನು ಪೆಪ್ಟೈಡೇಸ್ ಅನ್ನುವಂಥ ಕಿಣ್ವ ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಮಾಡ್ತದೆ. ಹೀಗೆ ಆಹಾರದಲ್ಲಿರುವಂಥ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ಗಳು ಆಯಾ ಗ್ಲೂಕೋಸ್, ಕೊಬ್ಬಿನಾಮ್ಲ ಮತ್ತು ಅಮಿನೋ ಆಮ್ಲವಾಗಿ ಪರಿವರ್ತನೆಯಾಗಿ ಜೀರ್ಣಕ್ರಿಯೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಸಣ್ಣ ಕರಳಿನಲ್ಲಿರುವಂಥ ಬೆರಳಿನಂಥ ರಚನೆಗಳಂಥ ವಿಲ್ಲೈಗಳು ಜೀರ್ಣವಾದ ಗ್ಲೂಕೋಸ್, ಅಮಿನೋ ಆಮ್ಲಗಳನ್ನು ರಕ್ತಕ್ಕೆ ಹೀರಿಕೊಳ್ಳುತ್ತದೆ. ಇನ್ನು ಅತ್ಯಂತ ಕೊನೆಯ ಭಾಗ ಸಣ್ಣ ಕರಳಾದಮೇಲೆ ದೊಡ್ಡ ಕರಳಿನಲ್ಲಿ ಜೀರ್ಣವಾಗದ ಆಹಾರ ಮುಂದಕ್ಕೆ ಚಲಿಸ್ತಾ ಇರ್ತದೆ. ಅದರಲ್ಲಿರುವಂಥ ನೀರನ್ನು ದೊಡ್ಡ ಕರಳು ಹೀರಿಕೊಂಡು ಜೀರ್ಣಕ್ರಿಯೆಯನ್ನು ಸಂಪೂರ್ಣಗೊಳಿಸುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಕ್ವಶನ್ ಪೇಪರನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದ.